ಹಲೋ ಎವ್ರಿವನ್. 37ನೇ ಪ್ರಶ್ನೆಯನ್ನ ನೋಡೋಣ. ಎರಡು ಧನ ಪೂರ್ಣಾಂಕಗಳ ಮೊತ್ತ 15 ಮತ್ತು ಸಂಖ್ಯೆಯು ಮತ್ತೊಂದಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಮೊದಲನೇದಾಗಿ ಅವ್ರು ಕೊಟ್ಟಿರೋದು ಎರಡು ಧನ ಪೂರ್ಣಾಂಕಗಳ ಮೊತ್ತ 15 ಅನ್ನೋದನ್ನ. ಅದನ್ನ ಬರ್ಕೊಂಡ್ರೆ x+y ಸಮ 15 ಅನ್ನೋದು ಗೊತ್ತಾಗತ್ತೆ. ಹಾಗೆ ಒಂದು ಸಂಖ್ಯೆ ಮತ್ತೊಂದಕ್ಕಿಂತ 1 ಹೆಚ್ಚಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಅಂದ್ರೆ x y-ಗಿಂತ 1 ಹೆಚ್ಚಾಗಿದೆ ಅಂದ್ರೆ y-ಗೆ ನಾವು ಒಂದನ್ನ ಕೂಡಿಸ್ಬೇಕು. ಈಗ ನಮ್ಮ ಹತ್ರ ಎರಡು ಸಮೀಕರಣಗಳಿದೆ. ಇದು ಎರಡನೇ ಸಮೀಕರಣ, ಹಾಗೆ x+y - 15 ಅನ್ನೋದು ಒಂದನೇ ಸಮೀಕರಣ. ಈಗ ಇವು ಎರಡನ್ನ ನಾವು ಯಾವುದಾದ್ರೂ ಒಂದು ವಿಧಾನವನ್ನ ಬಳಸಿ, ಅಂದ್ರೆ ವರ್ಜಿಸುವ ವಿಧಾನವನ್ನಾದ್ರೂ ನಾವು ಬಳಸಬಹುದು ಅಥವಾ ಆದೇಶಿಸುವ ವಿಧಾನವನ್ನಾದ್ರೂ ಬಳಸಬಹುದು. ಬಳಸಿ ನಾವು x ಮತ್ತೆ y ಬೆಲೆಯನ್ನ ಕಂಡುಹಿಡಿಬಹುದು. ನಾನಿಲ್ಲಿ ವರ್ಜಿಸುವ ವಿಧಾನವನ್ನ ಬಳಸ್ತೀನಿ. x+y - 15 ಸಮ 0 ಅಂತ ಇದೆ. ಇನ್ನೊಂದು x - y - 1 ಸಮ 0 ಅಂತ ಇದೆ. ಇವೆರಡನ್ನು ಕೂಡಿದಾಗ ಏನಾಗತ್ತೆ? x+x 2x ಆಗತ್ತೆ. ಹಾಗೆ +y ಮತ್ತೆ -y ನಾವು ಕ್ಯಾನ್ಸಲ್ ಮಾಡಬಹುದು. -15 ಮತ್ತೆ -1 ಕೂಡಿ -16 ಸಮ 0 ಅನ್ನೋದನ್ನ ನೋಡಬಹುದು. ಸೊ 2x 16 ಆಗತ್ತೆ. x ನ ಬೆಲೆ 8. 16/2 8 ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. x ನ ಬೆಲೆ 8 ಆದ್ರೆ y ಬೆಲೆ ಕಂಡು ಹಿಡಿಯೋದಕ್ಕೆ ನಾವು ಇಲ್ಲೇ y ಬೆಲೆಯನ್ನ ನಾವು ಆದೇಶಿಸಿದ್ರೆ, x ಬೆಲೆಯನ್ನ ಆದೇಶಿಸಿದ್ರೆ x ಬೆಲೆ 8 ಇದೆ, -y - 1 ಸಮ 0. ಸೊ 8 - 1 7 ಆಗತ್ತೆ. -y ಸಮ -7. ಇದನ್ನ ಆ ಕಡೆಗೆ ತಗೊಂಡೋದಾಗ -7 ಸಿಗತ್ತೆ. ಎರಡು ಭಾಗದಲ್ಲಿ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ y ಬೆಲೆ 7 ಅನ್ನೋದು ನಮ್ಗೆ ಸಿಗ್ತಾ ಇದೆ. ಸೊ x ಮತ್ತೆ y ಗಳ ಬೆಲೆಗಳು ಈ ರೀತಿಯಾಗಿ ಕಂಡುಹಿಡಿಯೋದು.